ಫೋನ್ ಪೇನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಡ್ ಆಗ್ತಿಲ್ವಾ? ಆಗಿದ್ರೆ ವಿಡಿಯೋಸ್ ಕೊನೆವರೆಗೂ ನೋಡಿ. ತುಂಬಾ ಈಸಿಯಾಗಿ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನು ಫೋನ್ ಪೇಗೆ ಎಟಿಎಂ ಕಾರ್ಡ್ ಮುಖಾಂತರ ಆಡ್ ಕೂಡ ಮಾಡ್ಕೊಬಹುದು. ಅದೇಗೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಮಾಡಬೇಕಾಗಿರೋದೇನೆಂದ್ರೆ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ನೋಡಿ ಫೋನ್ ಪೇ ಅಪ್ಲಿಕೇಶನ್, ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದ್ರೆ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕೇಳ್ತಿಲ್ಲ ಅಂದ್ರೆ ಐ ಬಟನ್ ಇರುತ್ತೆ ನೋಡಿ, ಈ ಒಂದು ಐ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡ್ರಿ ಅಂದ್ರೆ ಅಪ್ಲಿಕೇಶನ್ ಏನಾಗುತ್ತೆ ಕಂಪ್ಲೀಟ್ ಆಗಿ ಅನ್ಇನ್ಸ್ಟಾಲ್ ಆಗುತ್ತೆ. ಅನ್ಇನ್ಸ್ಟಾಲ್ ಆಗಿದ ನಂತರ ಯೂಟ್ಯೂಬ್ ನಲ್ಲಿ ನಮ್ಮ ಒಂದು ವಿಡಿಯೋನ ನೋಡ್ತಿರ್ತೀರಲ್ವಾ, ನಾವು ಯಾವ ರೀತಿ ಫೋನ್ ಪೇ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕು ಎಟಿಎಂ ಕಾರ್ಡ್ ಮುಖಾಂತರ ಅಂತ. ಈ ವಿಡಿಯೋನ ನೋಡುವಂತ ಟೈಮಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡಿ, ಈ ಟೆಕ್ಸ್ಟ್ ಇರುತ್ತಲ್ಲ ಈ ಟೈಟಲ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ನಾನು ನ್ಯೂ ವರ್ಷನ್ ಫೋನ್ ಪೇ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಸೊ ತುಂಬಾ ಈಸಿಯಾಗಿ ಬ್ಯಾಂಕ್ ಅಕೌಂಟ್ ಆಡ್ ಆಗುತ್ತೆ. ಸೊ ಈ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಜಸ್ಟ್ ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದ್ರೆ ರೆಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ಸೊ ನೀವೇನಾದ್ರೂ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದು ಓಪನ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ಸೊ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ನನ್ನ ಒಂದು ಲಿಂಕ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ನಂಬರ್ ಮತ್ತೆ ನಿಮ್ಮೊಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡು ಕೂಡ ಒಂದೇ ಆಗಿರಬೇಕಾಗುತ್ತೆ. ಆ ಒಂದು ನಂಬರ್ ಅನ್ನ ಎಂಟರ್ ಮಾಡಿ ನಂತರ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಎಂಟರ್ ಪಾಸ್ಕೋಡ್ ಅಂತ ಇರುತ್ತೆ, ವೆರಿಫೈ ವಿತ್ OTP ಅಂತ ಇಲ್ಲಿ ಟ್ಯಾಪ್ ಮಾಡ್ಕೊಂಡ್ರಿ ಅಂತಂದ್ರೆ 5 ಡಿಜಿಟ್ OTP ಬರುತ್ತೆ. OTP ಆಟೋಮೆಟಿಕ್ಲಿ ತಗೊಳುತ್ತೆ. ಪರ್ಮಿಷನ್ಸ್ ಕೇಳುತ್ತೆ. ಪರ್ಮಿಷನ್ ಎಲ್ಲದಕ್ಕೂ ಕೂಡ ನೀವು ಅಲೋವ್ ಕೊಟ್ರಿ ಅಂತಂದ್ರೆ ಅಪ್ಲಿಕೇಶನ್ ಮೇನ್ ಇಂಟರ್ಫೇಸ್ ಏನಿರುತ್ತೆ ಅದು ನಿಮಗೆ ಈ ರೀತಿ ಶೋ ಆಗುತ್ತೆ. ಇನ್ನು ನೆಕ್ಸ್ಟ್ ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಪ್ರೊಫೈಲ್ ಆಪ್ಷನ್ ಇರುತ್ತೆ. ಟಾಪ್ ಅಲ್ಲಿ ಎಂಡ್ ಅಲ್ಲಿ ನೋಡ್ತಿರ್ಬೋದು. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಕೆಳಗಡೆ. ಈ ಒಂದು ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ವೈಪ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡೋದು ಅಂದ್ರೆ 3 ಆಪ್ಷನ್ ಕೆಳಗಡೆ ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡಿದ ನಂತರ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ಗಳ ನೇಮು ಕೂಡ ಇಲ್ಲಿ ಶೋ ಆಗುತ್ತೆ. ನಿಮ್ ಬ್ಯಾಂಕ್ ಯಾವ್ದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ಸಿಕ್ಕಿಲ್ಲ ಅಂದ್ರೆ ಟಾಪ್ ಅಲ್ಲಿ ನಿಮಗೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ. ಅಲ್ಲಿ ಸರ್ಚ್ ಕೂಡ ಮಾಡ್ಕೊಬಹುದು. ನಮ್ದು SBI ಇರೋದ್ರಿಂದ SBI ನ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಕೆಳಗಡೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೆಂಡ್ ₹1 ಅಂತ ಇದೆಯಲ್ಲ, ಇದೇ ಜಾಗದಲ್ಲಿ ಸೆಟ್ UPI ಪಿನ್ ಅಂತ ಇದೇ ರೀತಿ ಕೇಳುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನೀವು ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ಕೊಂತೀರಾ ಅಥವಾ ATM ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ಕೊಂತೀರಾ ಅಂತ 2 ಆಪ್ಷನ್ ಬರುತ್ತೆ. ನಾವು ವಿಡಿಯೋ ಮಾಡ್ತಿರೋದು ATM ಕಾರ್ಡ್ ಮುಖಾಂತರ, ಸೊ ATM ನ ಸೆಲೆಕ್ಟ್ ಮಾಡ್ಕೊಂತೀನಿ. ಆಧಾರ್ ಕಾರ್ಡ್ ಮುಖಾಂತರ ಕೂಡ ವಿಡಿಯೋಸ್ಗಳನ್ನ ಮಾಡಿದ್ದೀನಿ, ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಚಾನಲ್ ಇದೆ, ಚೆಕ್ ಮಾಡಿ. ATM ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಿಮ್ಮ ATM ಕಾರ್ಡ್ ನ ತಗೊಳ್ಳಿ. ATM ಕಾರ್ಡ್ ನಲ್ಲಿ ಇರುವಂತ ಲಾಸ್ಟ್ 6 ಡಿಜಿಟ್ ಲಾಸ್ಟ್ 6 ನಂಬರ್ ಏನಿರುತ್ತೆ ATM ಕಾರ್ಡ್ ನಲ್ಲಿ ಅದನ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಎಕ್ಸ್ಪೈರಿ ಡೇಟ್ ಕೂಡ ATM ಕಾರ್ಡ್ ಅಲ್ಲಿ ಇರುತ್ತೆ. ಎಕ್ಸ್ಪೈರಿ ಡೇಟ್ ಕೂಡ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡ್ಕೊಂಡು ಪರ್ಮಿಷನ್ಸ್ ಗೆ ನೀವು ಅಲೋನ ಕೊಡಬೇಕಾಗುತ್ತೆ. ಸಿಮ್ ಟು ಅಂತ ಕೇಳುತ್ತೆ. ಬ್ಯಾಂಕ್ ಲಿಂಕ್ ಆಗಿರೋದು ಯಾವ್ದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಬ್ಯಾಂಕಿನ ಕಡೆಯಿಂದ 6 ಡಿಜಿಟ್ OTP ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸೆಟ್ UPI ಪಿನ್ ಅನ್ನುವಂಥದ್ದು. ಅಂದ್ರೆ ನಿಮ್ಮ ಮೊಬೈಲ್ಗೆ ನೀವು ಪಾಸ್ವರ್ಡ್ ಇಟ್ಕೊಂಡಿರ್ತೀರಲ್ವಾ, ಯಾರು ಕೂಡ ನಮ್ಮ ಮೊಬೈಲ್ ಲಾಕ್ ನ ಓಪನ್ ಮಾಡಬಾರ್ದು ಅಂತ. ಅದೇ ರೀತಿ ಫೋನ್ ಪೇ ನಲ್ಲಿ ನಾವು ಯಾರಿಗಾದ್ರೂ ಅಮೌಂಟ್ ನ ಕಳಿಸಬೇಕು ಅಂದ್ರೆ ಇಲ್ಲಿ ನಾವು ಏನ್ ಕ್ರಿಯೇಟ್ ಮಾಡಿರ್ತೀವೋ ಅದೇ ಪಿನ್ ಅನ್ನು ಎಂಟರ್ ಮಾಡಬೇಕು. ಮತ್ತೆ ನಮ್ಮ ಫೋನ್ ಪೇ ನಲ್ಲಿ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಚೆಕ್ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ಏನ್ ಪಿನ್ ಎಂಟರ್ ಮಾಡಿರ್ತೀವೋ ಅದು ಎಂಟರ್ ಮಾಡಿದ್ರೆ ಮಾತ್ರ ಶೋ ಆಗುವಂಥದ್ದು. ಯಾರು ಬೇಕಾದ್ರೂ ನಮ್ಮ ಮೊಬೈಲ್ ತಗೊಂಡು ಫೋನ್ ಪೇ ನಲ್ಲಿ ಬ್ಯಾಲೆನ್ಸ್ ಇದೆ ಅಂತ ನೋಡಬಹುದು, ಮತ್ತೆ ಯಾರಿಗೆ ಬೇಕಾದ್ರೂ ಅಮೌಂಟ್ ನ ಕಳ್ಸ್ಕೊಂಡ್ಬಿಡ್ಬೋದಲ್ವಾ. ಸೊ ಈ ಪಿನ್ ನಿಮಗೆ ಮಾತ್ರ ಗೊತ್ತಿರುತ್ತೆ ಕ್ರಿಯೇಟ್ ಮಾಡಿದವರಿಗೆ. ಸೊ ನೀವು ಅದನ್ನ ಎಂಟರ್ ಮಾಡಿದ್ರೆ ಮಾತ್ರ ಅದು ಓಪನ್ ಆಗುವಂಥದ್ದು, ಅಮೌಂಟ್ ಹೋಗುವಂಥದ್ದು. ಸೊ ಇಲ್ಲಿ ನೆನಪಲ್ಲಿ ಇರುವಂತದನ್ನ ಎಂಟರ್ ಮಾಡಿ ಮತ್ತೆ ರೀಎಂಟರ್ ಕೇಳುತ್ತೆ. ಅಲ್ಲಿ ಏನ್ ಸ್ಟಾರ್ಟಿಂಗ್ ಎಂಟರ್ ಮಾಡಿದ್ರು ಅದನ್ನ ಮತ್ತೆ ರೀಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡನ್ ಅಂತ ಇರುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಿರ್ಬೋದು ಪ್ರೈಮರಿ ಅಕೌಂಟ್ಗೆ ಈ ಒಂದು SBI ಅಕೌಂಟ್ ಆಡ್ ಆಗಿರುತ್ತೆ. ಆಡ್ ಆಗಿದ ನಂತರ ಇಲ್ಲಿ ಅಕೌಂಟ್ ಆಕ್ಟಿವೇಟ್ ಆಗಬೇಕು ಅಂತಂದ್ರೆ ಒಂದು ಟ್ರಾನ್ಸಾಕ್ಷನ್ ಆಗಬೇಕು. ಸೊ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಟು ಮೊಬೈಲ್ ನಂಬರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ಸ್ಟಾರ್ಟ್ ಎನಿ ನ್ಯೂ ಪೇಮೆಂಟ್ ಮತ್ತೆ ನೇಮ್ ಮತ್ತೆ ಸರ್ಚ್ ಎನಿ ಕಾಂಟ್ಯಾಕ್ಟ್ ಅಂತ ಇದೆ ಅಲ್ವಾ. ಇಲ್ಲಿ ನೀವು ಯಾರ್ದಾದ್ರೂ ನಂಬರ್ ಎಂಟರ್ ಮಾಡಿದ್ರೆ ಅವ್ರದ್ದು ಒರಿಜಿನಲ್ ಬ್ಯಾಂಕ್ ಅಲ್ಲಿ ನೇಮ್ ಏನಿರುತ್ತೋ ಅದು ಶೋ ಆಗುತ್ತೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಅಮೌಂಟ್ ಅನ್ನ ಕಳಿಸಬಹುದು ಚೆಕ್ ಮಾಡ್ಕೊಂಡು. ನಾನು ಇಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಮಾಡ್ಕೊಂಡಿದ್ದೀನಲ್ಲ ಅವರಿಗೆ ಅಮೌಂಟ್ ಅನ್ನ ಕಳಿಸ್ತೀನಿ. ಒಂದು ಟ್ರಾನ್ಸಾಕ್ಷನ್ ಅಂದ್ರೆ ಜಸ್ಟ್ ₹1 ಕಳಿಸಿದ್ರು ಕೂಡ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಓಕೆನಾ. ಸೊ ನಾನು ಇಲ್ಲಿ ನೇಮ್ ಅನ್ನು ಸರ್ಚ್ ಮಾಡ್ಕೊಂತ ಇದ್ದೀನಿ. ಅವ್ರದ್ದು ಫೋನ್ ಪೇ ಅಕೌಂಟ್ ಇದೆ. ಸೊ ಇಲ್ಲಿ ಟ್ಯಾಪ್ ಮಾಡ್ಕೊಂತ ಇದ್ದೀನಿ ಆ ಒಂದು ಚಾರ್ಟ್ ಮೇಲೆ. ಚಾರ್ಟ್ ಮಾಡಿದ ನಂತರ ಕೆಳಗಡೆ ನೋಡ್ತಿರ್ಬೋದು ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ. ಇಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ನಾನು ಇಲ್ಲಿ ₹1 ಸೆಂಡ್ ಮಾಡ್ತೀನಿ. ₹1 ಕಳ್ಸೋದಕ್ಕೂ ಇದೇ ಪ್ರೊಸೀಜರ್, 50,000 ಲಕ್ಷದವರೆಗೂ ಇದೇ ಪ್ರೊಸೀಜರ್ ಇರುತ್ತೆ. ಒಂದಿನಕ್ಕೆ ಲಿಮಿಟ್ 1 ಲಕ್ಷ ಇರುತ್ತೆ. ಓಕೆನಾ. ಸೊ ₹1 ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ನೆಕ್ಸ್ಟ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಮ್ಗೆ ಇಲ್ಲಿ UPI ಪಿನ್ ಕ್ರಿಯೇಟ್ ಮಾಡಿದೆ, UPI ಪಿನ್ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಮೊದಲೇ ಹೇಳಿದೆ ಅಲ್ವಾ, ನಾವು ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕಾದಾಗ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾದಾಗ ಇದು ಎಂಟರ್ ಮಾಡಿದ್ರೆ ಮಾತ್ರ ಅದು ತೋರಿಸುವಂಥದ್ದು ಮತ್ತೆ ಈ ಒಂದು ಅಮೌಂಟ್ ಅವರಿಗೆ ಹೋಗುವಂಥದ್ದು ಅಂತ. ಅಲ್ಲೇನು ಕ್ರಿಯೇಟ್ ಮಾಡಿದ್ರು ಅದನ್ನ ಮತ್ತೆ ಇಲ್ಲಿ ಎಂಟರ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅವರಿಗೆ ಅಮೌಂಟ್ ಸೆಂಡ್ ಆಗಿರುತ್ತೆ ಮತ್ತೆ ನಿಮಗೆ ಬ್ಯಾಂಕ್ ಅಕೌಂಟ್ ಕೂಡ ಆಡ್ ಆಗಿರುತ್ತೆ. ಈ ರೀತಿ ನಿಮ್ಮ ಒಂದು ಫೋನ್ ಪೇ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಬಹುದು ಗೈಸ್. ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್ ಅಂದ್ರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್